ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಇದು ರಾಜ್ಯ ರಾಜಕಾರಣದ ಬಹುದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮವರೇ ನಮಗೆ ಬೆನ್ನಿಗೆ ಚೂರಿ ಆಗ್ತಾರೆ ಅನ್ನೋದಕ್ಕೆ ಅದೆಷ್ಟೋ ಉದಾಹರಣೆಗಳಿದೆ. ನಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ನಮ್ಮ ಬೆನ್ನ ಹಿಂದೆ ಹೆಂಗು ಬೇಕೋ ಹಾಗೆ ತಿರುಚಿ ಮಾತಾಡುವವರ ಸಂಖ್ಯೆ ಅಷ್ಟಿಷ್ಟಲ್ಲ, ಅದು ರಾಜಕಾರಣದಲ್ಲೂ ಕೂಡ ಇದೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ನಾನು ಈಗ ಹೇಳುವಂತಹ ಸ್ಟೋರಿ. ನೋಡಿ, ಎಷ್ಟೋ ಜನ ನಾಯಕರು, ಈ ಒಕ್ಕಲಿಗ ಸಮುದಾಯದವರು ಹಾಗೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅನ್ನೋದಕ್ಕೆ ಈಗ ನೋಡಿ, ನಾನು ಹೇಳ್ತಾ ಇರುವಂತಹ ಸುದ್ದಿ ಇದೆಯಲ್ಲ, ಇವ್ರು ಹೆಂಗ ಪಿತೂರಿ ಮಾಡಿದ್ರ ಅನ್ನುವಂಥ ಒಂದು ಅನುಮಾನ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಪ್ರಸ್ತುತ ಬೆಳವಣಿಗೆಯನ್ನ ಗಮನಿಸೋದಾದ್ರೆ, ಈಗ ರಾಜ್ಯಾಧ್ಯಕ್ಷ ನೋಡಿ, ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರು, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರು ಪ್ರಸ್ತುತ ಆಡಳಿತವನ್ನ ನಡೆಸ್ತಿದ್ದಾರೆ. ಮುಂದೆ ಕೂಡ ಅವರು ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥ ಆಸೆ ಒಂದು ಕಡೆ ಒಂದಷ್ಟು ನಾಯಕರಲ್ಲಿ ಮಾತ್ರ ಇರುವಂತದ್ದು. ಆದ್ರೆ ಒಂದಷ್ಟು ನಾಯಕರಿಗೆ ಅಂದ್ರೆ ಏನು, ಅವರನ್ನ ಆ ಸ್ಥಾನದಿಂದ ಕೆಳಗೆ ಇಳಿಸಬೇಕು, ಆ ಮೀಸೆ ಚಿಗುರದ ಹುಡುಗನನ್ನ ಆ ಸ್ಥಾನದಲ್ಲಿ ನೋಡೋದಕ್ಕೆ ಎಷ್ಟೋ ನಾಯಕರಿಗೆ ಇಷ್ಟ ಇಲ್ಲ. ಅದನ್ನ ಬಹಿರಂಗವಾಗಿ ಎಷ್ಟೋ ನಾಯಕರು ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಅಥವಾ ವ್ಯಕ್ತಿಗಳು ಅಂತಂದ್ರೆ ಮುಖ್ಯವಾಗಿ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಸೊ ಸಾಕಷ್ಟು ನಾಯಕರು, KS ಈಶ್ವರಪ್ಪನವರು, ಹೀಗೆ ಇತ್ಯಾದಿ ನಾಯಕರು ಏನು ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ, ಕುಟುಂಬ ರಾಜಕಾರಣ ಮಾಡಿದ್ದು ಎಲ್ಲ ಒಂದು ಕಡೆ ನಮ್ಗೆ ಇಳಿಸ್ತಿಲ್ಲ ಅಂತ ಅವರದ್ದೇ ಆದ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ರು. ಈಗ ನೋಡಿ, ಒಂದ್ ಕಡೆ ಏನು ಯತ್ನಾಳ್ ಅವರಾಗಿರ್ಬೋದು, ಏನು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅಷ್ಟೇ ಅಲ್ಲದೆ KS ಈಶ್ವರಪ್ಪನವರಾಗಿರ್ಬೋದು, ಇನ್ನು ಹಲವಾರು ನಾಯಕರು ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಕೆಟ್ಟವರಾದ್ರೂ ಓಕೆ, ಒಳಗೊಳಗೆ ಈ ಒಂದು ರೀತಿ ಹೆಂಗೆ ಅಂದ್ರೆ ಶಕುನಿಗಳ ರೀತಿಯಲ್ಲಿ ಪಿತೂರಿಯನ್ನ ನಡೆಸ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಇವರನ್ನ ಹೊರತುಪಡಿಸಿ ಇನ್ನೊಬ್ಬ ನಾಯಕ, ಪ್ರಬಲ ನಾಯಕ, ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕನೇ ಇದೀಗ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋಕೆ ಒಂದು ರೀತಿಯಾದಂತಹ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸೊ ಅದಕ್ಕೇನ್ ಪ್ರೂಫ್ ಇದೆ ಅಂತ ನೀವು ಕೇಳಬಹುದು. ಅವರದ್ದೇ ಆಗಿರುವ ಅಥವಾ ಅವರದ್ದೇ ಎನ್ನಲಾಗಿರುವಂತಹ ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಸೊ ಹಾಗಾದ್ರೆ ಆ ವ್ಯಕ್ತಿ ಯಾರಪ್ಪ, ಆ ನಾಯಕ ಯಾರಪ್ಪ, ಆ ನಾಯಕನಿಗೂ ವಿಜಯೇಂದ್ರ ಅವರ ತಂದೆಗೂ ಇರುವಂತಹ ಸಂಬಂಧ ಏನು, ಒಡನಾಟ ಹೇಗಿದೆ ಅಂತ ನೋಡೋದಾದ್ರೆ ನೀವು ಊಹೆ ಮಾಡಿರೋದಿಲ್ಲ. ಈ ವ್ಯಕ್ತಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು ಅಂತ ಅನ್ಕೊಂಡಿದ್ದಾರಾ, ಅಥವಾ ಅವರ ಮನಸ್ಸಲ್ಲಿ ಯಾರ ಹೆಸರಿದೆ ಅನ್ನೋದನ್ನ ನೀವು ಊಹೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಎಸ್, ಅಫ್ಕೋರ್ಸ್ ನೋಡಿ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸದಾನಂದ ಗೌಡ್ರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ D ಸದಾನಂದ ಗೌಡ್ರು ಮಾತಾಡಿರುವಂತಹ ಆಡಿಯೋ ಇದೀಗ ಎಲ್ಲಾ ಕಡೆ ಹಲ್ಚಲನ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾರ ಜೊತೆ ಮಾತಾಡಿದ್ದಾರೆ ಹಾಗಾದ್ರೆ ಅಂತಂದ್ರೆ, ನಮ್ಮ ರಾಜ್ಯದ ನಾಯಕರೊಬ್ಬರ ಜೊತೆ ಅಲ್ಲ, ಕೇಂದ್ರದ ನಾಯಕರೊಬ್ಬರ ಜೊತೆಯಲ್ಲಿ ಮಾತಾಡಿರುವಂತಹ ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆಗಸ್ಟ್, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗಡೆ ವಿಜಯೇಂದ್ರ ಅವರು ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿಬೇಕು, ಅವರನ್ನ ವಿಜಯೇಂದ್ರ ಅವರು ಮುಂದುವರಿಯೋದಕ್ಕೆ ಬಿಟ್ಟುಬಿಡಿ ಅಂತ ಒಂದು ಕಡೆ ಹೇಳಿದ್ರೆ, ಇಲ್ಲ ಒಂದು ಕಡೆ ಅವ್ರನ್ನ ಕಿತ್ತಾಕ್ಬಿಡಿ, ಆ ಸ್ಥಾನದಿಂದ ಅವರನ್ನ ಕೆಳಗಿಳಿಸಿ. ಯಾಕೆ ಅವರು ಈಗಲೇ ಕಿತ್ತು ಹಾಕಿದ್ರೆ BJP ಮತ್ತೆ ಲಿಂಗಾಯತ ವಿರೋಧಿ ಅಂತ ಪೋಟ್ರೆ ಆಗೋಗ್ಬಿಡುತ್ತೆ. ಸದ್ಯಕ್ಕೆ ಕಿತ್ತು ಹಾಕಬೇಡಿ, ಸ್ವಲ್ಪ ಟೈಮ್ ತಗೊಳ್ಳಿ. ಈಗಾಗಲೇ ನಾನು ಹೇಳಿದ್ನಲ್ಲ, ಏನೋ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಟೈಮ್ನಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸ್ಬಿಡಿ. ಇಫ್ ಇನ್ ಕೇಸ್ ಏನಾದ್ರೂ ನೀವು ಇವಾಗಲೇ ಇಳಿಸ್ಬಿಟ್ರಿ ಅಂತಂದ್ರೆ ಲಿಂಗಾಯತ ವಿರೋಧಿಗಳಾಗ್ಬಿಡ್ತೀರಿ. ಹಂಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಎಲ್ಲೂ ನೀವು ಕೆಟ್ಟವರಾಗೋದಕ್ಕೆ ಹೋಗ್ಬೇಡಿ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ. ಹಾಗಾಗಿ ಕಾದು ವಿಜಯೇಂದ್ರ ಅವರನ್ನ ಒದ್ದು ಕಿತ್ತು ಬಿಸಾಕಿ. ನೋಡಿ, ಒದ್ದು ಬಿಟ್ಟು ಕಿತ್ತು ಬಿಸಾಕ್ರಿ, ಅವ್ರದ್ದು ಏನ ಉಳಿದಿದೆ ಅಲ್ಲಿ ಅವಶ್ಯಕತೆನೇ ಇಲ್ಲ. ನೋಡಿ, ಒಳ್ಳೆ ಮಾತಿಂದ ಅವರನ್ನ ಕೆಳಗಿಳಿಸಿ ಅನ್ನೋದು ಬೇರೆ, ಒದ್ದು ಅವರನ್ನ ಓಡಿಸಿ ಬಿಸಾಕಿ ಆ ಸ್ಥಾನದಿಂದ ಅಂತ ಹೇಳೋದಾದ್ರೆ ಎಷ್ಟು ಅವರ ಮನಸ್ಸಲ್ಲಿ ಒಂದು ರೀತಿಯಾದಂತಹ ಜ್ವಾಲೆ ಒತ್ತಿ ಹುರಿತಾ ಇರಬಹುದು. BL ಸಂತೋಷ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಅಂಥವ್ರ ಕಡೆ ಗಮನ ಕೊಡಿ.
ಅವ್ರಿಗಿಂತ ನಾಯಕ ಬೇಕಾ, ಅವ್ರಿಗಿಂತ ಹಿರಿಯ ನಾಯಕರು ಬೇಕಾ ಅಂತ ಇವರೇ ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಕೇಂದ್ರ ನಾಯಕರು ಕೂಡ ಒಂದು ಕಡೆ ಹೇಗೆ ಅಂತಂದ್ರೆ, ಹೌದಾ ಹೀಗ ಲಿಂಗಾಯತ ಸಮುದಾಯದವರನ್ನ ಕೆಡವಾಕೊಂಡ್ರೆ ಅಥವಾ ಅವರನ್ನ ಈಗ ಟಚ್ ಮಾಡಿದ್ರೆ ಹಿಂಗಾಗ್ಬಿಡುತ್ತಾ ಅನ್ನುವಂಥ ಆಲೋಚನೆಯನ್ನ ಮೂಡಿಸ್ಬಿಟ್ಟಿದ್ದಾರೆ ಸದಾನಂದ ಗೌಡ್ರು. BL ಸಂತೋಷ್ ಅವ್ರಿಗೆ ಕೊಡಿ, ಇಲ್ಲಾಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡಿ, ಅವರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೊಡಬೇಡಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಒಳಗಡೆ ಒದ್ದು ಆತನನ್ನ ಕೆಳಗೆ ಇಳಿಸಿಬಿಡಿ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈ ನಾಯಕರನ್ನ ಆಯ್ಕೆ ಮಾಡಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಕೇಳಿಲ್ಲ, ನಾನು ದೇವರನ್ನ ನಂಬಿದ್ದೀನಿ, ನನಗೆ ನೀವು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, BL ಸಂತೋಷು ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡಿ ಅನ್ನುವಂಥ ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ನೋಡಿ, ನಮ್ಮ ಜೊತೆಯಲ್ಲಿ ಚೆನ್ನಾಗಿದ್ದು ನಮ್ಮ ಹಿಂದೆ ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಿರುವಂತಹ ಆಡಿಯೋ ಇದೀಗ ನಿಮ್ಮ ಮುಂದೆ ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ, ನಾವು ಸದಾನಂದ ಗೌಡ್ರನ್ನ ಯಾವ ರೀತಿ ನೋಡಿದ್ವಿ, ಎಷ್ಟು ದೊಡ್ಡ ನಾಯಕ, ಅಷ್ಟೇ ಅಲ್ಲದೆ BS ಯಡಿಯೂರಪ್ಪನವರ ಜೊತೆಯಲ್ಲಿ ಒಡಂಬಡಿಕೆಯಿಂದ ಇರ್ತಾರೆ, ಅವರ ಜೊತೆಯಲ್ಲಿ ಯಾವ ರೀತಿಯಾದಂತಹ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಅವರ ಪುತ್ರ BY ವಿಜಯೇಂದ್ರ ಅವರ ವಿರುದ್ಧ ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ, ಸೊ ಅವರೇ ಮಾತಾಡಿದ್ದಾರೆ ಅಥವಾ ಅವರದ್ದೇ ಆಗಿದೆ ಅನ್ನುವಂಥ ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಬಹುದಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು. One thing, I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting after July, August, September. October, kick him out. Okay. Okay. If you do it now, his team again will Lingats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. But even if I get on in a bus stand, immediately 25-30 auto rickshaw drivers will come for selfies, sir. I have maintained that. I don't Now shall I tell the boss? Say